ಬ್ರಹ್ಮರಕುಟ್ಲಲ್ಲಿ 15 ವರ್ಷಗಳಿಂದ ಇದೆ. ಅದನ್ನು ಯಾವಾಗಲೂ ಮುಚ್ಚಬೇಕಿತ್ತು, ಮುಚ್ತಾ ಇಲ್ಲ. 2 ಡಬ್ಬಗಳನ್ನು ಇಟ್ಕೊಂಡು ಅಲ್ಲಿ ಜನರಿಂದ ಗೂಂಡಾಗಿರಿ ಮಾಡಿ ವಾಹನ ಸವಾರರನ್ನು ಡ್ಯೂಟಿ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಡಿಸೈನ್ ಏನು ಅಂತ ಯಾರಿಗೂ ಗೊತ್ತಿಲ್ಲ. ನಾವು ಕೇಳ್ತಾ ಇದ್ದೀವಿ ಜನರಿಗೆ ಡಿಸೈನ್ ಯಾವುದು ಅಂತ ಹೇಳಿ. ಮಹಾನಗರ ಪಾಲಿಕೆಯಲ್ಲಿ ಕೌನ್ಸಿಲರ್ಗಳು ಕೇಳಿದರು, ಇಲ್ಲಿಯ ನಂತೂರಿನ ಮೇಲ್ಸೇತುವೆ ಡಿಸೈನ್ ಕೊಡಿ ಅಂತ ಎಲ್ಲರೂ ಕೊಡ್ತಾ ಇಲ್ಲ. ಒಂದು ರೀತಿಯಲ್ಲಿ ಸರ್ವಾಧಿಕಾರಿನ ಧೋರಣೆ. ಎಲ್ಲಿ ನೋಡಿದರೆ ಆಕ್ಸಿಡೆಂಟು. ಪಾದಚಾರಿಗಳು ಎಲ್ಲಿ ಬೇಕಾದರೂ ಅಡ್ಡದಿಡ್ಡಿ ಬರ್ಬೋದು. ವಾಹನಗಳನ್ನು ಎಲ್ಲಿಂದೆಲ್ಲ ನಿಲ್ಲಿಸ್ತಾರೆ. ಮಾರ್ಕೆಟ್ ರಸ್ತೆಗೂ ಟೋಲ್ಗೇಟ್ ರಸ್ತೆಗೂ ಯಾವ ವ್ಯತ್ಯಾಸವೂ ಇಲ್ಲ. ಕಂಬಳ, ಫುಡ್ ಫೆಸ್ಟಿವಲು ಮತ್ತು ಬೀಚಿ ಉತ್ಸವ, ಇಂಥದ್ರಲ್ಲೇ ಗಾಳಿಪಟ ಉತ್ಸವ ಇಂಥದ್ದನ್ನೇ ಮಾಡ್ತಾ ಇದ್ದಾರೆ ಹೊರತು ಇಂತಹ ಜೆನ್ಯೂನ್ ಆದಂಥ ಜನರ ಸಾವು ಬದುಕಿನ ಪ್ರಶ್ನೆ ರೀತಿಯಲ್ಲಿ ಆಗಿರುವಂಥ ಹೆದ್ದಾರಿ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಅವರು ಮುಂದಾಗ್ತಾ ಇಲ್ಲ. ಅದಕ್ಕೆ ಅವರಿಗೂ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಆ ಟೋಲ್ಗೇಟ್ ನೋಡಿದರೆ ಅದು ಪಕ್ಕಾ ಶೌಚಾಲಯದಾಗೆ ಉಂಟು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಹಾದು ಹೋಗುವಂಥ 4 ಪ್ರಧಾನ ಹೆದ್ದಾರಿಗಳು, ರಾಷ್ಟ್ರೀಯ ಹೆದ್ದಾರಿಗಳು ಕೂಡ ಇವತ್ತು ಸಮಸ್ಯೆ ಆಗಿದೆ. ಅದರಲ್ಲಿ 3 ಹೆದ್ದಾರಿಗಳು ಇವತ್ತು ಮೇಲ್ದರ್ಜೆಗೆ ಏರ್ತಾ ಇದೆ. ಗುಂಡ್ಯ ಬಿ ಸಿ ರೋಡ್ ಟು ಚಾರ್ಮಾಡಿ ಮತ್ತು ನಮ್ಮ ನಂತೂರಿನಿಂದ ಮೂಡುಬಿದಿರೆ ಕಾರ್ಕಳ ರಾಷ್ಟ್ರೀಯ ಹೆದ್ದಾರಿಗಳು. ಈಗ ಎಲ್ಲ ಹೆದ್ದಾರಿ ಕಾಮಗಾರಿಗಳು ಆರಂಭ ಆಗಿ ಹೆಚ್ಚು ಕಮ್ಮಿ 6, 7, 8 ವರ್ಷಗಳಾಯಿತು. ಇನ್ನೂ ಕೂಡ 50% ಕಾಮಗಾರಿಗಳು ಪೂರ್ಣಗೊಂಡಿಲ್ಲ. ಮತ್ತು ಕಾಮಗಾರಿಗಳು ನಡೆಯುವ ಸ್ಥಳದಲ್ಲಿಯೂ ಕೂಡ ಪರ್ಯಾಯ ರಸ್ತೆಗಳನ್ನು ಕೂಡ ಇವತ್ತು ಗುಂಡಿ ಮುಚ್ಚೋದಾಗಲಿ ಡಾಮರೀಕರಣ ಆಗಲಿ ಮಾಡದೇ ಇರುವುದರಿಂದ ವಾಹನ ಸಂಚಾರ ಅನ್ನುವಂಥದ್ದೇ ಇಲ್ಲಿ ಜನರಿಗೆ ಇವತ್ತು ಒಂದು ರೀತಿಯಲ್ಲಿ ಪ್ರಾಣವನ್ನು ಕೈಯಲ್ಲಿಟ್ಕೊಂಡು ಓಡಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲಿಯೂ ಕೂಡ ನಾವು ದಕ್ಷಿಣ ಕನ್ನಡ ಜಿಲ್ಲೆಯವರು ಬೆಂಗಳೂರಿನೊಂದಿಗೆ ಅತ್ಯಂತ ಹೆಚ್ಚು ಒಡನಾಟವನ್ನು ಇಟ್ಕೊಂಡಿದ್ದೀವಿ. ವ್ಯಾಪಾರ, ಶಿಕ್ಷಣ, ವ್ಯವಹಾರ ಎಲ್ಲದರಲ್ಲಿಯೂ ಕೂಡ. ಆದರೆ ನಾವು ಬೆಂಗಳೂರಿಗೆ ಬರೀ 350 ಕಿಲೋಮೀಟ್ರ್ ದೂರದಲ್ಲಿದ್ದೀವಿ. ಇಲ್ಲಿರುವಂಥ ಹೆದ್ದಾರಿಯಲ್ಲಿ 5-6 ಕಿಲೋಮೀಟ್ರಲ್ಲಿ ನಾವು ಬೆಂಗಳೂರು ತಲುಪಬಹುದು. ಆದರೆ ನಾವು ಸರಿಯಾಗಿ ಬೆಂಗಳೂರಿಗೆ ವಾಹನ ಸಂಚಾರ ಮಾಡದೆ ಒಂದು 10-15 ವರ್ಷ ಆಯಿತು. ಶಿರಾಡಿ ಘಾಟಿ ರಿಪೇರಿ ಆಗಲಿಕ್ಕೆ ಒಂದು 7-8 ವರ್ಷ ತಗೊಂಡ್ರು. ಈಗ ಗುಂಡ್ಯದಿಂದ ಬಿ ಸಿ ರೋಡ್ವರೆಗೆ ಕಾಮಗಾರಿ 7-8 ವರ್ಷ ಆದರೂ ಪೂರ್ಣ ಆಗ್ತಾ ಇಲ್ಲ. ಇಂಥ ಸ್ಥಿತಿ ಇದೆ. ಇದರ ಜೊತೆಯಲ್ಲಿ ಈಗ ಟೋಲ್ಗೇಟು, ಅಕ್ರಮವಾದಂಥ ಟೋಲ್ಗೇಟು ಬ್ರಹ್ಮರಕುಟ್ಲಲ್ಲಿ 15 ವರ್ಷಗಳಿಂದ ಇದೆ. ಅದನ್ನು ಯಾವಾಗಲೂ ಮುಚ್ಚಬೇಕಿತ್ತು, ಮುಚ್ತಾ ಇಲ್ಲ. 2 ಡಬ್ಬಗಳನ್ನು ಇಟ್ಕೊಂಡು ಅಲ್ಲಿ ಜನರಿಂದ ಗೂಂಡಾಗಿರಿ ಮಾಡಿ ವಾಹನ ಸವಾರರನ್ನು ಡ್ಯೂಟಿ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಈಗ ಮೇಲ್ದರ್ಜೆಗೆ ಇರುವಂಥ ಹೆದ್ದಾರಿಯಲ್ಲಿ ಬ್ರಹ್ಮರಕುಟ್ಲು ಟೋಲ್ಗೇಟಿಂದ 11 ಕಿಲೋಮೀಟ್ರ್ ದೂರ ನೀರಕಟ್ಟೆಯಲ್ಲಿ ಇನ್ನೊಂದು ಟೋಲ್ಗೇಟ್ ಹಾಕಲಿಕ್ಕೆ ಹೊರಟಿದ್ದಾರೆ. ಇಲ್ಲಿ ಈ ನಮ್ಮ ನಂತೂರು ಮೂಡುಬಿದಿರೆ ಹೆದ್ದಾರಿಯಲ್ಲಿ ಇಲ್ಲಿಂದ ಕೇವಲ ಒಂದು 18 ಕಿಲೋಮೀಟ್ರ್ ದೂರದಲ್ಲಿರುವಂಥ ಸೂರಲ್ಪಾಡಿ ಗಂಜಿಮಠದಲ್ಲಿ ಟೋಲ್ಗೇಟ್ ಹಾಕ್ತಾ ಇದ್ದಾರೆ. ಈ ರೀತಿಯಲ್ಲಿ ಹತ್ರ ಟೋಲ್ಗೇಟ್ಗಳನ್ನು ಹಾಕಿ ಜನರನ್ನು ಲೂಟಿ ಹೊಡೆಯೋದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ. ನಾವು ಹೇಳುವಂಥದ್ದು, ನೀವು ಪಾರ್ಲಿಮೆಂಟಲ್ಲೇ ನಿಮ್ಮ ಸಚಿವರು ನಿತಿನ್ ಗಡ್ಕರಿ ಅವರು ಹೇಳಿದ್ದಾರೆ 60 ಕಿಲೋಮೀಟ್ರ್ ಅಂತರ ಬೇಕು ಒಂದು ಟೋಲ್ಗೇಟಿಂದ ಇನ್ನೊಂದು ಟೋಲ್ಗೇಟ್ಗಿಂತ. ಅದರಿಂದಾಗಿ ಎಲ್ಲ ಕಡೆ ಕೂಡ ಈ 60 ಈಗ ಹೊಸ ಟೋಲ್ಗೇಟ್ಗಳು ಬರುವಾಗ 60 ಕಿಲೋಮೀಟ್ರ್ ಅಂತರವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಮತ್ತು ಬ್ರಹ್ಮರಕುಟ್ಲು ಅಕ್ರಮ ಟೋಲ್ಗೇಟನ್ನು ತೆರವುಗೊಳಿಸಬೇಕು ಅನ್ನುವಂಥ ನಮ್ಮ ಪ್ರಧಾನ ಬೇಡಿಕೆ. ಮುಂಬೈಯಲ್ಲಿ ರೌಡಿಗಳು ಹೇಗೆ ವಸೂಲಿ ಮಾಡ್ತಾರೆ ಒಂದೊಂದು ವಠಾರದಲ್ಲಿ, ದಾದರಿದು ರೌಡಿ ಅಥವಾ ಬ್ಯಾಂಡ್ರದ್ದು ರೌಡಿ ಅಥವಾ ಇನ್ನೊಂದು ಮತ್ತೆ ಎಲ್ಲಿದ್ದ ರೌಡಿ ಅಂಥೇಳಿ, ಅದೇ ರೀತಿ ಟೋಲ್ ಸಂಗ್ರಹ ಮಾಡುವಲ್ಲಿ ಅದು ಒಂದು ರೀತಿಯ ರೌಡಿಗಳು ಹಣ ವಸೂಲಿ ಮಾಡಿದಾಗೆ. ಯಾಕಂತೇಳಿದರೆ ಆ ರಸ್ತೆ ಅವ್ಯವಸ್ಥೆ, ಆ ಟೋಲನ್ನು ಯಾರು ಕಾಂಟ್ರಾಕ್ಟ್ ತಗೊಂಡಿದ್ದಾನೆ ಅವನು 5 ರೂಪಾಯಿ ಖರ್ಚು ಮಾಡೋದಿಲ್ಲ. ಈಗಲೇ ಬರೀ ಗುಂಡಾಯಿಸಮ್ ಮಾಡಿಕೊಂಡು ಆ ಟೋಲ್ ವಸೂಲಿ ಮಾಡುವುದು. ಆ ಟೋಲಿಗೆ ಕಾಂಟ್ರಾಕ್ಟುದಾರನ ಗುತ್ತಿಗೆದಾರನ ಹೆಸರು, ಅವನ ಫೋನ್ ನಂಬರಲ್ಲಿ ಇಲ್ಲ. ಕಾಮಗಾರಿಗಳಾಗ್ತವೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈಗ ಪ್ರಾರಂಭ ಆಗಿದೆ. ಯಾವಾಗ ಮುಗೀತದೆ ಅದಕ್ಕೀಗ ಪ್ರತಿಭಟನೆ ಆಗ್ತಾ ಇದೆ. ನಂತೂರಲ್ಲಿ ವರ್ಷಕ್ಕೆ ಒಂದು 10-15 ಜನ ಇಲ್ಲಿ ರಸ್ತೆ ಅಪಘಾತಕ್ಕೆ ಸಾಯ್ತಾ ಇದ್ದಾರೆ. ಇವತ್ತು ರಸ್ತೆ ಆಗುವಾಗಲಿ 20 ವರ್ಷಗಳ ಹಿಂದೆ ಮೇಲ್ಸೇತುವೆ ಆಗಬೇಕಿತ್ತು. ಆದರೆ ಈ ರೀತಿಯಲ್ಲಿ ಇಂಥ ಪ್ರಧಾನವಾದಂಥ ಜಂಕ್ಷನಲ್ಲಿ ಮೇಲ್ಸೇತುವೆ ಕೊಡದೇ ಇರುವಂಥದ್ದು. ಮತ್ತು ಈಗ ಹಲವಾರು ಹೋರಾಟಗಳ ನಂತರ ಈಗ ಮೇಲ್ಸೇತುವೆ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಆದರೆ ಕೋರ್ಟ್ ಸ್ಟೇ ಇದೆ, ಅದು ಇದೆ, ಇದು ಇದೆ ಅಂತ ಹೇಳಿ 3 ತಿಂಗಳಲ್ಲಿ ಕಾಮಗಾರಿಯನ್ನು ನಿಲ್ಲಿಸಿದ್ದಾರೆ. ಮತ್ತು ಇಲ್ಲಿ ಡಿಸೈನ್ ಏನು ಅಂತ ಯಾರಿಗೂ ಗೊತ್ತಿಲ್ಲ. ನಾವು ಕೇಳ್ತಾ ಇದ್ದೀವಿ ಜನರಿಗೆ ಡಿಸೈನ್ ಯಾವುದು ಅಂತ ಹೇಳಿ. ಮಹಾನಗರ ಪಾಲಿಕೆಯಲ್ಲಿ ಕೌನ್ಸಿಲರ್ಗಳು ಕೇಳಿದರು, ಇಲ್ಲಿಯ ನಂತೂರಿನ ಮೇಲ್ಸೇತುವೆ ಡಿಸೈನ್ ಕೊಡಿ ಅಂತ ಎಲ್ಲರೂ ಕೊಡ್ತಾ ಇಲ್ಲ. ಒಂದು ರೀತಿಯಲ್ಲಿ ಸರ್ವಾಧಿಕಾರಿನ ಧೋರಣೆ. ಅದರಿಂದಾಗಿ ಈ ಮೇಲ್ಸೇತುವೆಯನ್ನು ವೈಜ್ಞಾನಿಕವಾಗಿ ತಕ್ಷಣವೇ ಕಾಮಗಾರಿ ಆರಂಭ ಮಾಡಬೇಕು. ಕೂಳೂರು ಹಳೆ ಸೇತುವೆ ಬೀಳುವ ಮುಂಚೆ 5 ವರ್ಷಗಳಿಂದ ಕಾಮಗಾರಿ ನಡೀತಾ ಇರುವಂಥ ಕೂಳೂರು ನೂತನ ಸೇತುವೆ ಕಾಮಗಾರಿಯನ್ನು ಕೂಡ ಶರವೇಗದಲ್ಲಿ ಮುಗಿಸಬೇಕು. ಇಂಥ ಎಲ್ಲ ಹೆದ್ದಾರಿ ಸಮಸ್ಯೆಗಳನ್ನು ಇಟ್ಕೊಂಡು ನಾವು ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿಯಿಂದ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೀವಿ. ಇವತ್ತು ಅದಕ್ಕೆ ಒಂದು ಚಾಲನೆ ಕೊಟ್ಟಿದ್ದೀವಿ. ಇಲ್ಲಿಯ ನಮ್ಮ ಸಂಸದರು, ಶಾಸಕರುಗಳು, ಅದು MP ಬ್ರಿಜೇಶ್ ಚೌಟ ಇರ್ಬೋದು, ಶಾಸಕ ವೇದವಾಸ್ ಕಾಮತ್, ಭರತ್ ಶೆಟ್ಟಿ ಎಲ್ಲರೂ ಕೂಡ ಕಂಬಳ ಮತ್ತು ಫುಡ್ ಫೆಸ್ಟಿವಲು ಮತ್ತು ಬೀಚಿ ಉತ್ಸವ ಇಂಥದ್ರಲ್ಲೇ ಗಾಳಿಪಟ ಉತ್ಸವ ಇಂಥದ್ದನ್ನೇ ಮಾಡ್ತಾ ಇದ್ದಾರೆ ಹೊರತು ಇಂತಹ ಜೆನ್ಯೂನ್ ಆದಂಥ ಜನರ ಸಾವು ಬದುಕಿನ ಪ್ರಶ್ನೆ ರೀತಿಯಲ್ಲಿ ಆಗಿರುವಂಥ ಹೆದ್ದಾರಿ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಅವರು ಮುಂದಾಗ್ತಾ ಇಲ್ಲ. ಅದಕ್ಕೆ ಅವರಿಗೂ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಮ್ಮ ಪಂಪೆಲ್ ಮೇಲ್ಸೇತುವೆ ಜಗತ್ತು ಪ್ರಸಿದ್ಧ ಆಗಿತ್ತು 10 ವರ್ಷ.
ತಗೊಂಡು ಕುಳೂರಲ್ಲಿ ಒಂದು ಬ್ರಿಡ್ಜ್ ಆಗ್ತಾ ಇದೆ, ಅದು 5 ವರ್ಷ ಆಗ್ತಾ ಬಂತು. ಈ 5 ವರ್ಷ ಆಗ್ತಾ ಬಂತು ಅಂದರೆ ವಾರ್ಷಿಕ ಯೋಜನೆ ಆಯಿತು. ಅದಿನ್ನು ದಶಮಾನೋತ್ಸವ ಆಗ್ತದೋ ರಜತ ಮಹೋತ್ಸವ ಆಗ್ತದೋ ಗೊತ್ತಿಲ್ಲ. ಇಲ್ಲಿಯ ಸಂಸದರು ಈ ಬಗ್ಗೆ ಇಡೀ ಕರಾವಳಿ ಜಿಲ್ಲೆಯ ಸಮಸ್ತ ಮುಖಂಡರನ್ನು ಕರೆಸಿ ಒಂದು ಚರ್ಚೆ ಮಾಡಬೇಕು. ನಮ್ಮ ಊರಿನಲ್ಲಿ ಮಾತ್ರ ಯಾಕೆ ರಾಷ್ಟ್ರೀಯ ಹೆದ್ದಾರಿಗಳು ಇಷ್ಟು ಕೆಟ್ಟದಾಗಿರ್ತದೆ, ಇಷ್ಟು ತಡವಾಗಿ ಆಗ್ತದೆ? ಎರಡೇ ಪ್ರಶ್ನೆ. ಒಂದು ಕೆಟ್ಟದಾಗಿದೆ, ಯಾವುದೇ ಟೋಲ್ಗೇಟ್ ರಸ್ತೆ ಅಲ್ಲ. ಮಂಗಳೂರು ಟು ಉಡುಪಿ ಮುಕ್ಕಾಲು ಭಾಗ ಟೋಲ್ಗೇಟ್ ರಸ್ತೆ ಅಲ್ಲ. ಅದು ಯಾವ ನಿಯಮವನ್ನು ಪಾಲಿಸ್ತಾ ಇಲ್ಲ. ಎಲ್ಲಿ ನೋಡಿದರೆ ಆಕ್ಸಿಡೆಂಟು. ಪಾದಚಾರಿಗಳು ಎಲ್ಲಿ ಬೇಕಾದರೂ ಅಡ್ಡದಿಡ್ಡಿ ಬರ್ಬೋದು. ವಾಹನಗಳನ್ನು ಎಲ್ಲಿಂದೆಲ್ಲ ನಿಲ್ಲಿಸ್ತಾರೆ. ಮಾರ್ಕೆಟ್ ರಸ್ತೆಗೂ ಟೋಲ್ಗೇಟ್ ರಸ್ತೆಗೂ ಯಾವ ವ್ಯತ್ಯಾಸವೂ ಇಲ್ಲ. ಈ ಹಿನ್ನೆಲೆಯಲ್ಲಿ ಇದರ ಗುಣಮಟ್ಟವೂ ಸರಿ ಇಲ್ಲ. ಇನ್ನು ಆಗುವ ರಸ್ತೆಗಳನ್ನು ಸನ್ಮಾನ್ಯ ಸಂಸದರೇ ಅದಕ್ಕೆ ಉತ್ತರದಾಯಿತ್ವ. ಅವರು ತಕ್ಷಣ ಜಿಲ್ಲೆಯ ನಾಯಕರ ಸಭೆಗಳನ್ನು ಕರಿಬೇಕು, ಇದರ ಬಗ್ಗೆ ಗಂಭೀರವಾದ ಚರ್ಚೆಗಳನ್ನು ಮಾಡಬೇಕು ಮತ್ತು ಶೀಘ್ರವಾಗಿ ಕೆಲಸ ಅಚ್ಚುಕಟ್ಟಾಗಿ ಮುಗಿಯುವಂಥ ಒಂದು ತೀರ್ಮಾನವನ್ನು ಅವರು ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ. ಇಲ್ಲಿ ಬಂದಿರುವಂಥ ಎಲ್ಲ ಗುತ್ತಿಗೆದಾರರು ಪರಾರಿ ಆಗೋದು. ನಿಮಗೆ ಪೂಂಜಾಲಕಟ್ಟೆಯಿಂದ ಚಾರ್ಮಾಡಿ ಹೆದ್ದಾರಿಯ ಗುತ್ತಿಗೆದಾರ ಕೂಡ ಪರಾರಿಯಾಗಿದ್ದು. ಆಮೇಲೆ ಮತ್ತೆ ಮುಗ್ರೋಡಿ ಕನ್ಸ್ಟ್ರಕ್ಷನ್ ಅವರಿಗೆ ಏನೇನೋ ಮಾಡಿ ಅವರ ಕೈಕಾಲು ಇಟ್ಕೊಂಡು ಈಗ ಅವರಿಗೆ ಗುತ್ತಿಗೆ ಕೊಟ್ಟಿದ್ದಾರೆ. ಯಾಕೆ ಪರಾರಿ ಆಗ್ತಾ ಇದ್ದಾರೆ? ಈಗ ನಂತೂರಿನ ಗುತ್ತಿಗೆದಾರ ಪರಾರಿ, ಕೂಲೂರಿನಲ್ಲಿ ಸೇತುವೆ ಕಾಮಗಾರಿ ಮಾಡ್ತಾ ಇದ್ದಂಥ ಗುತ್ತಿಗೆದಾರ ಪರಾರಿ. ಯಾಕೆ ಪರಾರಿ ಆಗ್ತಾ ಇದ್ದಾರೆ? ನೀವು ಕೊಡುವಂಥ ಕಿರುಕುಳ ಏನು, ಟಾರ್ಚರ್ ಏನು, ಪರ್ಸಂಟೇಜ್ ಕೇಳ್ತಾ ಇದ್ದೀರಾ? ಅವರ ಗುತ್ತಿಗೆಯಲ್ಲಿ 50% ಕೇಳ್ತಾ ಇದ್ದೀರಾ ಅನ್ನುವಂಥ ಭಯ ನಮಗೆ ಒಂದು ಅನುಮಾನ ಇದೆ ಜನರಿಗೆ. ಇಲ್ಲಾಂದರೆ ಗುತ್ತಿಗೆದಾರರು ಓಡೋಡಿ ಬರಬೇಕು ಕಾಮಗಾರಿ ಮಾಡಲಿಕ್ಕೆ. 100 ಕೋಟಿಯ ಕಾಮಗಾರಿ. ಯಾಕೆ ಅವರು ಅರ್ಧದಲ್ಲಿ ಕೈ ಬಿಟ್ಟು ಹೋಗ್ತಾರೆ? ಯಾಕೆ ಅರ್ಧದಲ್ಲಿ ಕೆಲಸ ನಿಲ್ಲಿಸ್ತಾರೆ? ಯಾಕೆ ನಮ್ಮ ಶಾಸಕರುಗಳು ಸಂಸದರುಗಳು ಯಾಕೆ ಅವರನ್ನು ಕೂರಿಸಿ ಮಾತಾಡಲ್ಲ? ಯಾಕೆ? ನಮಗೆ ಅನುಮಾನ ಇದೆ. ಇವರ ಹಿಂಸೆ, ಇವರ ಭ್ರಷ್ಟಾಚಾರದಿಂದ ಇವತ್ತು ಭಯ ಬಿದ್ದೇ ಗುತ್ತಿಗೆದಾರರು ಓಡಾಡ್ತಾ ಇದ್ದಾರಂತೆ. ಗುತ್ತಿಗೆದಾರರು ಓಡಲಿ ಅಥವಾ ಇಲ್ಲಿಯ ಸ್ಥಳೀಯರು ಹೋಗಿ ಕೋರ್ಟಿಂದ ಸ್ಟೇ ತರಲಿ, ಇದಕ್ಕೆಲ್ಲ ಜವಾಬ್ದಾರರು ಜನಪ್ರತಿನಿಧಿಗಳು, ಅಧಿಕಾರಿಗಳು. ಅವರ ಹತ್ರ ಕೂತು ಮಾತಾಡಿ ಆ ಸಮಸ್ಯೆಗಳನ್ನ ಬಗೆಹರಿಸಲಿಲ್ಲ ಅಂದರೆ ಅದಕ್ಕೆ ನೀವೇ ವೈಫಲ್ಯವನ್ನು ಹೊರಬೇಕು. ನಮಗೆ ನೆಪಗಳನ್ನು ಹೇಳಬೇಡಿ. ಗುತ್ತಿಗೆದಾರ ಓಡಲಾರದ ರೀತಿಯಲ್ಲಿ ನೀವು ಗುತ್ತಿಗೆಯ ನಿಯಮಗಳನ್ನು ಪಾಲಿಸಿ ಅವರಿಗೆ ಕೆಲಸ ಮಾಡಲಿಕ್ಕೆ ಸ್ವಾತಂತ್ರ್ಯವನ್ನು ಕೊಡಿ. ಇಲ್ಲದಿದ್ದರೆ ನಮ್ಮ ಹೋರಾಟ ತೀವ್ರಗೊಳ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತೀವಿ. ಈ ಸಂಸದರು ಇಲ್ಲಿ ಏನು ಕಂಬಳ ಮಾಡಿಕೊಂಡು ಫುಡ್ ಫೆಸ್ಟಿವಲ್ ಮಾಡಿಕೊಂಡು ಅಲ್ಲ, ಅವರು ಯೋಚನೆ ಮಾಡಬೇಕು. ಇವತ್ತು ಬ್ರಹ್ಮರ ಕುಡ್ಲಲ್ಲಿದೆ, 12 ವರ್ಷ ಆಗ್ತಾ ಬಂತು, ದುಡ್ಡು ಸಂಗ್ರಹ ಆಗಿದೆ. ಆ ಟೋಲ್ಗೇಟ್ ನೋಡಿದರೆ ಅದು ಪಕ್ಕಾ ಶೌಚಾಲಯದಾಗೆ ಉಂಟು. ಟೋಲ್ಗೇಟೇ ಶೌಚಾಲಯ, ಅಷ್ಟು ಕೆಟ್ಟದಾಗಿ ಉಂಟು. ಅಲ್ಲಿ ದುಡ್ಡು ಕಲೆಕ್ಟ್ ಮಾಡ್ತಾರೆ. ಸಂಸದರ ಅವರೇ ಇದನ್ನೆಲ್ಲ ಸಂಗ್ರಹ ಮಾಡಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ, ಇದು ಅವರ ಜವಾಬ್ದಾರಿ. ಅವರು ಮಾಡಲಿಲ್ಲ ಅಂದರೆ ಅದು ಅವರ ನಿರ್ಲಕ್ಷ್ಯ. ಬೇರೆ ಯಾರ ಹತ್ರ ನಾವು ಕೇಳಲಿಕ್ಕೆ ಆಗೋದಿಲ್ಲ, ಮಾತಾಡಲಿಕ್ಕೂ ಆಗೋದಿಲ್ಲ. ಅವರೇ ಹೋಗಿ ಕೇಂದ್ರೀಯ ರಾಷ್ಟ್ರೀಯ ಹೆದ್ದಾರಿ ಮಂತ್ರಿಯವರ ಹತ್ರ ಮಾತಾಡಬೇಕು, ಆದೇಶಗಳನ್ನು ತರಬೇಕು. ಇಲ್ಲಿ ವ್ಯವಸ್ಥಿತವಾಗಿ ಟೋಲ್ಗೇಟ್ಗಳು ರಸ್ತೆಗಳು ಮಾಡಲಿ. ಏನೂ ಇಲ್ಲದೆ ಟೋಲ್ಗೇಟ್ ವಸೂಲಿ ಮಾಡೋದು ಅಂದರೆ ಇದು ನಮ್ಮ ಕರ್ಮವ ಕರಾವಳಿಯವರದ್ದು. ನಾವು ಬ್ರಹ್ಮರ ಕೂಟ್ಲು ಟೋಲ್ಗೇಟ್ ತೆರವು ಮಾಡಲೇಬೇಕು. ಯಾಕೆಂದರೆ ನೀವು ನೀರಕಟ್ಟೆಯಲ್ಲಿ ಹೊಸ ಟೋಲ್ಗೇಟ್ ತರುವಾಗ 12 ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ಟೋಲ್ಗೇಟ್ ಯಾವ ರೀತಿ ಉಳಿಸ್ತೀರಿ? ಯಾವ ನಿಯಮದಲ್ಲಿ ಉಳಿಸ್ತೀರಿ? ಅದಕ್ಕಾಗಿ ನಮ್ಮ ಹೋರಾಟ ತೀವ್ರ ಆಗ್ತದೆ. ಬಂಟ್ವಾಳದಲ್ಲಿಯೂ ಕೂಡ ನಾವು ಸಭೆಯನ್ನು ಕರೀಲಿಕ್ಕಿದ್ದೀವಿ, ಅಲ್ಲಿಯೂ ಕೂಡ ಹೋರಾಟ ಮಾಡ್ತೀವಿ. ಅಲ್ಲಿ ಈಗಾಗಲೇ ಒಂದು ಸಮಾನ ಮನಸ್ಕ ಸಂಘಟನೆಗಳ ಒಕ್ಕೂಟಿದೆ, ಅವರು ನಮ್ಮ ಧರಣಿಗೆ ಬಂದಿದ್ದಾರೆ. ಅವರ ಹತ್ರ ಮಾತಾಡಿ ಅಲ್ಲಿ ತೀವ್ರ ರೀತಿಯ ಹೋರಾಟವನ್ನು ಮಾಡ್ತೀವಿ. ಮತ್ತು ಸೂರಲ್ಪಾಡಿಯಲ್ಲಿಯೂ ಕೂಡ ನೀವು ಟೋಲ್ಗೇಟ್ ಹಾಕೋದಾದರೆ ನಿಯಮಗಳನ್ನು ಪಾಲಿಸಬೇಕು, ಅಂತರದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಮತ್ತು ಸ್ಥಳೀಯರಿಗೆ ರಿಯಾಯಿತಿ ಏನು ಅಂತ ನೀವು ಕೇವಲ ಬಾಯುಪಚಾರದಲ್ಲಿ ಹೇಳೋದಲ್ಲ, ನಿಮ್ಮದ ಒಂದು ದೊಡ್ಡ ತಂತ್ರ ಇದೆ. ಒಂದು ರಿಯಾಯಿತಿಗಳನ್ನು ಕೊಡ್ತೀವಿ ಅಂತ ಹೇಳೋದು, ಆರಂಭದಲ್ಲಿ ಒಂದಿಷ್ಟು ಕೊಡೋದು, ಮತ್ತು ಹೋರಾಟದ ಬಿಸಿ ತಗ್ಗಿದ ಮೇಲೆ ಒಂದೊಂದೇ ರಿಯಾಯಿತಿಗಳನ್ನು ಕಡಿತ ಮಾಡ್ತಾ ಬರೋದು. ಅದಕ್ಕೆ ನಾವು ಒಪ್ಪೋದಿಲ್ಲ. ನೀವು ನಿಯಮದಲ್ಲೇ ಸ್ಥಳೀಯರ ರಿಯಾಯಿತಿಗಳನ್ನು ನಿಯಮದಲ್ಲೇ ಸೇರಿಸಬೇಕು ಅಂತ ಒತ್ತಾಯವನ್ನು ಮಾಡ್ತೀವಿ. ಅದು ಸುರಲ್ಪಾಡಿಯಲ್ಲಾಗಲಿ, ಬ್ರಹ್ಮರಕೂಟ್ಲಲ್ಲಾಗಲಿ, ನೀರಕಟ್ಟೆಯಲ್ಲಾಗಲಿ ಎಲ್ಲಾದರೂ ಕೂಡ ನಮ್ಮ ಹೋರಾಟ ಆ ನಿಟ್ಟಿನಲ್ಲಿ ನಡೀತದೆ.